ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಕೊರಿಂಥ, ದ ಫಸ್ಟ್ ಎಪಿಸಲ್ ಟು ದ ಕೊರಿಂಥಿಯನ್ಸ್, ಚಾಪ್ಟರ್ 12, 12ನೇ ಅಧ್ಯಾಯ. 12ನೇ ಅಧ್ಯಾಯದಲ್ಲಿ ಐಕ್ಯತೆಯ 12 ರಹಸ್ಯಗಳನ್ನು ನೋಡ್ಬೋದು. 12 ಸೀಕ್ರೆಟ್ಸ್ ಆಫ್ ಯೂನಿಟಿ, ಐಕ್ಯತೆ ಭಾಳ ಇಂಪಾರ್ಟೆಂಟ್. ಕೆಲವು ಸರಿ ಒಂದೇ ಮನೆಯಲ್ಲಿ 3, 2, 3, 4 ಜನರು, 5 ಜನರು, 10 ಜನರು ಇರ್ತಾರೆ, ಒಂದೇ ಮನೆ, ಆದರೆ ಐಕ್ಯತೆ ಇರಲ್ಲ. ಇಬ್ಬರು ಇದ್ರೂ ಕೂಡ ಐಕ್ಯತೆ ಇರಲ್ಲ. ಏನೋ ಒಂದು ಸಮಸ್ಯೆ, ಏನೋ ಒಂದು ವಿಭಜನೆ, ಏನೋ ಒಂದು ಮನಸ್ತಾಪ, ಏನೋ ಒಂದು ವಾಗ್ವಾದ, ಏನೋ ಒಂದು ಒಪ್ಪದಿರೋದು, ಆ ರೀತಿಯಾಗಿ ಸಮಸ್ಯೆಗಳು ಆಗ್ತವೆ. ಆ ರೀತಿಯಾಗಿ ಆಗೋದ್ರಿಂದ ನಾವು ಕಲಿಬೇಕು. ಅದು ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಸ್ಟಾರ್ಟಿಂಗ್ನಲ್ಲಿ ಇರ್ತವೆ. ಅದು ಬರ್ತಾ ಬರ್ತಾ ಆ ಸಮಸ್ಯೆಗಳಿಂದ ಕಲಿಯುವಂಥದ್ದು ಭಾಳ ಪ್ರಾಮುಖ್ಯ. ಸಮಸ್ಯೆ ಬರುವಾಗ ನಾನು ಕೆಲವು ಸಾರಿ ಈ ರೀತಿಯಾಗಿ ಕೆಲವರು ಇದ್ದಾರೆ, ಈ ರೀತಿಯಾಗಿ ವರ್ತಿಸ್ತಾರೆ, ನಡ್ಕೊಳ್ತಾರೆ ಅಂತ ಹೇಳಿದಾಗ ಯಾಕೆ ಆ ರೀತಿಯಾಗಿ ನಡ್ಕೊಳ್ತಾರೆ ಎಂಬುದನ್ನು ನಾನು ಯೋಚನೆ ಮಾಡೋದುಂಟು. ಅಥವಾ ನನ್ನ ಜೀವನವೇ ಈ 1 ವರ್ಷದಲ್ಲಿ ನಾನು 5 ಸಾರಿ ಕೋಪ ಮಾಡಿಕೊಂಡು ಕೋಪವನ್ನು ವ್ಯಕ್ತಪಡಿಸಿದೆ. ಹಾಗಾದರೆ ಯಾಕೆ ನಾನು ಆ ರೀತಿಯಾಗಿ ನಡ್ಕೊಂಡೆ ಅಂತ ದೇವರ ಸನ್ನಿಧಾನದಲ್ಲಿ ಕೂಡ, ದೇವರೇ ಯಾಕೆ ನಾನು ಆ ರೀತಿಯಾಗಿ ನಡ್ಕೊಂಡೆ? ಆ ರೀತಿಯಾಗಿ ನಾನು ನಡ್ಕೋಬಾರದು. ನ್ಯಾಯಕ್ಕಾಗಿ ಒಂದು ವೇಳೆ ಹೋರಾಡೋದು ತಪ್ಪಲ್ಲ, ಆದರೆ ಮಾಂಸದಲ್ಲಿ ಕೋಪ, ಸ್ವಾರ್ಥಕ್ಕಾಗಿ ಕೋಪ, ಪ್ರೆಸ್ಟೀಜ್ಗಾಗಿ, ಸ್ಥಾನಮಾನ ಗೌರವಕ್ಕಾಗಿ ಕೋಪ, ಅದು ನನ್ನಲ್ಲಿ ಇರಬಾರ್ದು. ದೇವರೇ, ಕರ್ತನೆ, ಓ ಯೇಸುವೆ, ನಿನ್ನ ದೀನತ್ವವನ್ನು ನೀಡು. ಈ ದಿನವೂ ಶಿಲುಬೆಯನ್ನು ಹೊರುವಂತೆ ಮಾಡು. ನಾನು ಈ ದಿನವೂ ಶಿಲುಬೆಯನ್ನು ಹೊರದೇ ಇದ್ದದ್ದಕ್ಕೆ ನಾನು ನನ್ನ ಉದ್ವೇಗಕ್ಕೆ ಒಳಪಟ್ಟೆನೇನು ಎಂಬುದನ್ನು ನಾವು ಪರೀಕ್ಷಿಸಿಕೊಳ್ಳುವಂಥದ್ದು. ಆದ ಕಾರಣ ಐಕ್ಯತೆ ಅನೇಕ ಸಾರಿ ಪರೀಕ್ಷೆಗೆ ಒಳಗಾಗುವಂಥ, ಅಥವಾ ಹೋರಾಟ ಒಳಗಾಗುವಂಥ, ಅಥವಾ ಸಮಸ್ಯೆಗೆ ಒಳಗಾಗುವಂಥದ್ದು, ಅಥವಾ ಸವಾಲುಕರವಾಗಿರುವಂಥದ್ದಾಗಿದೆ. ಆದ ಕಾರಣ ಈ 10 ರಹಸ್ಯಗಳು, ನಾವು ಐಕ್ಯತೆಯ 10 ರಹಸ್ಯಗಳು, 10 ಸೀಕ್ರೆಟ್ಸ್ ಆಫ್ ಯೂನಿಟಿ ನಾವು ತಿಳ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಮೊದಲನೇ ಕೊರಿಂಥ 12ನೇ ಅಧ್ಯಾಯದಲ್ಲಿ ಸಭೆಯ ಬಗ್ಗೆ ಹೇಳಲಾಗಿದೆ. ಸಭೆ ಅಂತ ಹೇಳುವಾಗ ಕ್ರಿಸ್ತನ ದೇಹ, ಒಂದು ದೇಹಕ್ಕೆ ಅಂಗಗಳು ಎಷ್ಟೊಂದಿದ್ದಾವಲ್ಲ, ಆದರೂ ಕೂಡ ಅವುಗಳಲ್ಲಿ ಐಕ್ಯತೆ ಇದೆ. ನನ್ನ ಕಾಲು, ಬಲಗಾಲು ಮುಂದಕ್ಕೆ ಹೋದಾಗ ನನ್ನ ಎಡಗಾಲು ಇಲ್ಲ, ನಾನು ಮುಂದಕ್ಕೆ ಹೋಗಲ್ಲ, ಹಿಂದಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಏನಾಗ್ತದೆ? ತಟಸ್ಥತೆ, ಒಂದೇ ಕಡೆ ಇರುವಂಥದ್ದು, ಅಥವಾ ಬೀಳುವಂಥದ್ದು, ಪ್ರಗತಿ ಹೊಂದದಿರುವಂಥದ್ದು. ಆದುದರಿಂದ ನಾವು ಐಕ್ಯತೆಯ 10 ರಹಸ್ಯಗಳನ್ನು ಒಂದೊಂದಾಗಿ ನೋಡ್ಕೊಳ್ಳೋಣ. ಬನ್ನಿರಿ. ಮೊದಲನೇ ಕೊರಿಂಥ 12ನೇ ಅಧ್ಯಾಯ, 10 ಸೀಕ್ರೆಟ್ಸ್ ಆಫ್ ಯೂನಿಟಿ. ಮೊದಲನೇ ರಹಸ್ಯ ಏನಂತ ಹೇಳಿದ್ರೆ, ಅಜ್ಞಾನಿಗಳಾಗಿರಬಾರದು. ಡು ನಾಟ್ ಬಿ ಇಗ್ನರೆಂಟ್. ಯಾವುದರ ಬಗ್ಗೆ? ವಿಶೇಷವಾಗಿ ಎಲ್ಲದರ ಬಗ್ಗೆ, ಆದರೆ ಆತ್ಮಿಕ ವಿಷಯಗಳ ಬಗ್ಗೆ ಅಜ್ಞಾನಿಗಳಾಗಿರಬಾರ್ದು. ಯಾವ ರೀತಿಯಾಗಿ ಒಂದು ಭೌತಿಕ ವಿಷಯದಲ್ಲಿ ಅಜ್ಞಾನಿಗಳಾಗಿರೋದೇ ಸಮಸ್ಯೆಗೆ ಒಳಪಡ್ತದಲ್ವ. ಹೋದ ವಾರ ನ್ಯೂಸ್ ಪೇಪರ್ನಲ್ಲಿ ಒಬ್ಬ ತಾಯಿ ಮಕ್ಕಳನ್ನು ಮನೆಯಲ್ಲಿ
ಲಾಕ್ ಮಾಡಿಕೊಂಡು ಕೆಲಸಕ್ಕೆ ಹೋಗಿದ್ದರು. ಬರೋಷ್ಟರೊಳಗೆ ನೋಡುವಾಗ 2 ಮಕ್ಕಳು ಸತ್ತು ಹೋಗಿದ್ದರು. ಅದಕ್ಕೆ ಕೆಲವು ವಿಷಯಗಳಲ್ಲಿ ಅಜ್ಞಾನಿಗಳಾಗಿರಬಹುದು ಅಂತ ಹೇಳ್ಬೋದು. ಆದರೆ ಆತ್ಮಿಕ ವಿಷಯಗಳಲ್ಲಿ ಕೂಡ ಅದೇ ರೀತಿಯಾಗಿ ಅಥವಾ ಆತ್ಮಿಕ ವರಗಳ ಬಗ್ಗೆ ನಾವು ಅಜ್ಞಾನಿಗಳಾಗಿ ನಾನು ಇರಬಾರ್ದು. ಹಾಗಿದ್ರೆ ಐಕ್ಯತೆಯ ಮೊದಲನೇ ರಹಸ್ಯ ನಾನು ಪಾಲಿಸಿದ್ದೇನೆ. ಎರಡನೇದಾಗಿ ಸ್ಪಿರಿಟ್ ಆಫ್ ಗಾಡ್. 1 ಕೊರಿಂಥ 12ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರಾತ್ಮನಿಂದ, ಮತ್ತು 2ನೇ ಭಾಗ ಪವಿತ್ರಾತ್ಮನಿಂದ. ದೇವರಾತ್ಮನು, ಪವಿತ್ರಾತ್ಮನು, ಸ್ಪಿರಿಟ್ ಆಫ್ ಗಾಡ್. ಹಾಗಾದರೆ ಆತ್ಮಿಕ ಐಕ್ಯತೆಯ 2ನೇ ರಹಸ್ಯ ಏನಂತ ಹೇಳಿದರೆ, ದ ಸೆಕೆಂಡ್ ಸೀಕ್ರೆಟ್ ಆಫ್ ಯೂನಿಟಿ ಇನ್ ದ ಬಾಡಿ ಆಫ್ ಕ್ರೈಸ್ಟ್ ಈಸ್ ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್. A.W. ಟೋಸರ್ ಎಂಬ ಮಹಾಭಕ್ತರು ಒಂದು ಪ್ರಶ್ನೆ ಕೇಳ್ತಾರೆ, ದೇವರು ತನ್ನ ಆತ್ಮನನ್ನು, ತನ್ನ ಪವಿತ್ರ ಆತ್ಮನು ತನ್ನ ಸಭೆಯಿಂದ ತೆಗೆದುಬಿಟ್ರೆ ಏನಾಗ್ಬೋದು ಸಭೆಗೆ ಅಂತ ಹೇಳ್ಬಿಟ್ಟು. ಆ ಪ್ರಶ್ನೆಗೆ ಅವರೇ ಉತ್ತರ ಕೊಡ್ತಾರೆ, ಏನು ಆಗಲ್ಲ ಸಭೆಗೆ. ಯಾಕಂದರೆ ಭಾಳ ಸಭೆಗಳು ದೇವರ ಆತ್ಮನ ಮೇಲೆ ಆತ್ಕೊಂಡಿಲ್ಲ, ಪಾಸ್ಟರ್ ಮೇಲೆ ಆತ್ಕೊಂಡಿರ್ತಾರೆ, ಅಥವಾ ಒಂದು ವೇಳೆ ಕಮಿಟಿಯ ಮೇಲೆ ಆತ್ಕೊಂಡಿರ್ತಾರೆ, ಅಥವಾ ಕಾರ್ಯಕ್ರಮದ ಮೇಲೆ ಆತ್ಕೊಂಡಿರ್ತಾರೆ, ಅಥವಾ ಹಣಕಾಸಿನ ಮೇಲೆ ಆತ್ಕೊಂಡಿರ್ತಾರೆ, ಕಟ್ಟಡದ ಬಗ್ಗೆ ಆತ್ಕೊಂಡಿರ್ತಾರೆ. ಇವೆಲ್ಲ ಬೇಕು, ಇಲ್ಲ ಅಂತ ಹೇಳಿ ಅಲ್ಲ. ಆದರೆ ಆತುಕೊಳ್ಳುವುದು, ಡಿಪೆಂಡೆನ್ಸ್ ಯಾರ ಮೇಲೆ, ಯಾವುದರ ಮೇಲೆ ಎಂಬ ಪ್ರಶ್ನೆ. ಹಾಗಾದರೆ ದೇವರ ಆತ್ಮನ ಮೇಲೆ ನಾವು ಆತುಕೊಳ್ಳೋದಾದರೆ, ಯೇಸುವನ್ನು ಕರ್ತನಂತ ಹೇಳ್ಬಿಟ್ಟು ನಮ್ಮ ಜೀವನದಲ್ಲಿ ಕ್ರಿಸ್ತನ ಕರ್ತತ್ವಕ್ಕೆ ಒಳಪಟ್ಟರೆ ಯೂನಿಟಿ, ಐಕ್ಯತೆ, ಸಾಧ್ಯತೆ. 3ನೇದಾಗಿ, ಅಂದ ಹಾಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ನಾವು 1 ಕೊರಿಂಥ 12ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ತಾ ಇದ್ದೇವೆ. ಅದೇನಂತ ಹೇಳಿದರೆ, ಐಕ್ಯತೆಯ 10 ರಹಸ್ಯಗಳನ್ನು ನಾವು ನೋಡ್ಕೊಳ್ತಿದ್ದೇವೆ. 10 ಸೀಕ್ರೆಟ್ಸ್ ಆಫ್ ಯೂನಿಟಿ. ಅದರಲ್ಲಿ 3ನೇ ರಹಸ್ಯ ಏನಂತ ಹೇಳಿದರೆ, 1 ಕೊರಿಂಥ 12:6ನೇ ವಚನದಲ್ಲಿ ಕೊನೆ ಭಾಗದಲ್ಲಿ, ಎಲ್ಲರಲ್ಲಿಯೂ ಎಲ್ಲ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ. ಇಟ್ಸ್ ಗಾಡ್ ಹೂ ಅಕಂಪ್ಲಿಷಸ್. ಎಲ್ಲರಲ್ಲಿ ಎಲ್ಲ ಕಾರ್ಯ. ವಾವ್, ಚೆನ್ನಾಗಿದೆ. ಅದ ಕಾರಣ ಇನ್ನೊಂದು ಸಾರಿ ಅದನ್ನು ಓದಬೇಕಾಗ್ತದೆ. ಎಲ್ಲರಲ್ಲಿಯೂ ಎಲ್ಲ ಕಾರ್ಯಗಳನ್ನು ಸಾಧಿಸುವ ದೇವರು. ಹಾಗಾದರೆ ದೇವರನ್ನು ನಾವು ಅನುಮತಿಸಬೇಕು. ಹೌದು, ದೇವರು ನಮ್ಮ ಮುಖಾಂತರವಾಗಿ ಸಾಧಿಸ್ತಾರೆ, ಒಳ್ಳೆಯದೇ. ಆದರೂ ಕೂಡ ದೇವರನ್ನು ಅನುಮತಿಸಬೇಕು. ದೇವರೇ ನೀನು ಸಾಧಿಸು. ಒಂದು ಸರಿ ಹಾಸನಕ್ಕೆ ನಾವು ಹೋಗ್ತಾ ಇದ್ದಾಗ ಕಾರಲ್ಲಿ ನಾವು ಮಾತಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಲೆಟ್ ಗಾಡ್ ಹ್ಯಾವ್ ಹಿಸ್ ವೇ. ದೇವರಿಗೆ ಒಂದು ಅವಕಾಶ ಮಾಡಿಕೊಡೋಣ, ದೇವರನ್ನು ಅನುಮತಿಸೋಣ. ಒಂದು ಸಮಸ್ಯೆ ಇದೆ, ಆದರೆ ದೇವರನ್ನು ಅನುಮತಿಸೋಣ, ದೇವರಿಗೆ ಒಂದು ಅವಕಾಶ ಮಾಡಿಕೊಡೋಣ, ದೇವರಿಗೆ ಒಂದು ಸ್ಥಳಾವಕಾಶ ನಾವು ಕೊಡೋಣ. ನಾವು ಕೊಡಲೇಬೇಕು. ಆದರೂ ಕೂಡ ಅನೇಕ ಸನ್ನಿವೇಶದಲ್ಲಿ, ಅನೇಕ ಸಂದರ್ಭದಲ್ಲಿ ಸಭೆಯ ಒಂದು ಕಾರ್ಯಗಳಲ್ಲಿ ಕೊಡೋಲ್ಲ ನಾವು. ಆದ ಕಾರಣ 1 ಕೊರಿಂಥ 12ನೇ ಅಧ್ಯಾಯ ಕ್ರಿಸ್ತನ ದೇಹ ಸಭೆಯ ವಿಷಯವಾಗಿ ಮಾತನಾಡುವಾಗ ಎಲ್ಲ ಕಾರ್ಯಗಳನ್ನು ಎಲ್ಲರಲ್ಲಿ ಸಾಧಿಸುವಂಥದ್ದು ದೇವರು. ದೇವರೇ ನೀನು ನನ್ನ ಜೀವನದಲ್ಲಿ ಎಲ್ಲ ಕಾರ್ಯಗಳನ್ನು ಸಾಧಿಸು. ನನ್ನ ಕುಟುಂಬದಲ್ಲಿ, ನನ್ನ ಸಭೆಯಲ್ಲಿ, ನನ್ನ ಕೆಲಸದಲ್ಲಿ. ಹೌದು, ನಾನು ಸದ್ಯಕ್ಕೆ ಬಿಬ್ಲಿಕ ಕೆಲಸ, ಸೇವೆಯಲ್ಲಿ, ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಆ ಕಾರ್ಯಗಳನ್ನು ಕೂಡ ದೇವರು ಸಾಧಿಸಬೇಕು. ಹೌದು. 4ನೇದಾಗಿ ಇನ್ನೊಂದು ರಹಸ್ಯ. ಅಂದ ಹಾಗೆ ನಾವು ಐಕ್ಯತೆಯ 10 ರಹಸ್ಯಗಳನ್ನು ನೋಡ್ಕೊಳ್ತಾ ಇದ್ದೇವೆ. 4ನೇ ರಹಸ್ಯ ಏನಂದರೆ, ಸರ್ವರ ಪ್ರಯೋಜನಕ್ಕಾಗಿ. ಅಂದರೆ ಏನೇ ನಾವು ಮಾಡಿದರೂ ಕೂಡ
ಸರ್ವರ ಪ್ರಯೋಜನಕ್ಕಾಗಿ, ಅಂದರೆ ಎಲ್ಲರ ಪ್ರಯೋಜನಕ್ಕಾಗಿ. ದೇವರಾತ್ಮನು, ಪವಿತ್ರಾತ್ಮನ ಏನಾದರೂ ಸಭೆಗಳಿಗೆ ವರಗಳನ್ನು ಕೊಡೋದಾದರೆ ಕೊಟ್ಟ ಉದ್ದೇಶ, ಈಗ ನನಗೆ ದೇವರ ವಾಕ್ಯವನ್ನು ಸಾರುವಂಥದ್ದು, ಇದು ಯಾಕೆ? ನನಗೋಸ್ಕರ ಅಲ್ಲ. ನೀವು ಬಹಳ ಫಲ ಕೊಡುವುದರಿಂದಲೇ ಅಂತ ಯೇಸು ಸ್ವಾಮಿ 1 ಯೋಹಾನ 15 ಹೇಳಿರುವಾಗ ತಂದೆಗೆ ಮಹಿಮೆಯನ್ನು ತರ್ತೀರಿ ಅಂತ. ಹಾಗಾದರೆ ಆ ಒಂದು ಮರ ಹಣ್ಣು ಕೊಡ್ತದೆ, ಫಲ ಕೊಡ್ತದೆ. ಯಾಕೆ ಕೊಡ್ತದೆ ಅಂತ ಹೇಳಿದರೆ ತಾನು ತಿನ್ಬೇಕಂತನ ಇಲ್ಲ. ವಾವ್! ಬೇರೆಯವರಿಗೆ, ಯಜಮಾನನಿಗೆ, ಸಾಕಿ ಬೆಳೆಸಿದ ಆತನಿಗೆ, ಆತನು ಒಂದು ವೇಳೆ ಆ ಹಣ್ಣನ್ನು ತಗೊಂಡು ಬೇರೆಯವ್ರಿಗೆ ಕೊಡ್ಬೋದು. ಹಾಗೆಯೇ ನಾನು ಸರ್ವರ ಅಥವಾ ಎಲ್ಲರ, ಪ್ರತಿಯೊಬ್ಬರ ಸಭೆಯಲ್ಲಿ ಪ್ರಯೋಜನಕ್ಕಾಗಿ ನಾನು ಬಾಳುವುದಾದರೆ ನಾನು ಐಕ್ಯತೆಯನ್ನು ಕಾಪಾಡಿಕೊಳ್ತೇನೆ. ಇದು 4ನೇ ರಹಸ್ಯ. 5ನೇದಾಗಿ ದೇವರ ಉದ್ದೇಶ. 1 ಕೊರಿಂಥ 12 ಮತ್ತು 11ನೇ ವಚನದಲ್ಲಿ ಈ ವರಗಳನ್ನೆಲ್ಲ ಒಬ್ಬನೇ ಆತ್ಮನು ತಾನು ಉದ್ದೇಶಿಸಿದಂತೆ ಪ್ರತಿಯೊಬ್ಬರಿಗೆ ಹಂಚಿಕೊಡ್ತಾನಂತೆ. ಹಾಗಾದರೆ ಈ ವರಗಳನ್ನು ದೇವರು ಕೊಡುವ ಉದ್ದೇಶ ಇದೆ, ತಾನು ಉದ್ದೇಶಿಸಿದಂತೆ. ಹಾಗಾದರೆ ದೇವರ ಉದ್ದೇಶಕ್ಕೆ ನಾನು ಭಾಗಿಯಾಗಬೇಕು, ಆತನು ಕೊಟ್ಟದ್ದನ್ನು ನಾನು ತಗೋಬೇಕು. ಹೌದು, ಆ ರೀತಿಯಾಗಿ ನಾನು ಬಾಳುವುದಾದರೆ ಐಕ್ಯತೆಯನ್ನು ಕಾಪಾಡಿಕೊಳ್ತೇನೆ. ಇದು 5ನೇ ರಹಸ್ಯ. 1 ಕೊರಿಂಥ 12ನೇ ಅಧ್ಯಾಯದಿಂದ ನಾವೇನು ಅಧ್ಯಯನ ಮಾಡಿಕೊಳ್ತಿದ್ದೇವೆ ಅಂದರೆ 10 ಸೀಕ್ರೆಟ್ಸ್ ಆಫ್ ಯೂನಿಟಿ, ಐಕ್ಯತೆಯ 12 ರಹಸ್ಯಗಳು. ಈ 12 ರಹಸ್ಯಗಳಲ್ಲಿ 5 ಮುಗಿತ್ತು, ಇನ್ನೂ 5 ಇದೆ, ನೋಡಿಕೊಳ್ಳೋಣ ಒಂದೊಂದಾಗಿ. 6ನೇ ರಹಸ್ಯ ಏನಂತ ಹೇಳಿದರೆ 1 ಕೊರಿಂಥ 12ನೇ ಅಧ್ಯಾಯದ 13ನೇ ವಚನದಲ್ಲಿ ಏನಿದೆ ಅಂತ ಹೇಳಿದರೆ, ನಾವು ಒಬ್ಬನೇ ಆತ್ಮನ ಮೂಲಕ ಒಂದೇ ದೇಹದೊಳಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದೇವೆ. ಅಂದರೆ ನಾವು ದೇವರಾತ್ಮನ ಸಹಾಯದಿಂದ ನಾವು ಕ್ರಿಸ್ತನ ದೇಹದೊಳಕ್ಕೆ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದೀವಿ ಅಂತ ಹೇಳಿದರೆ ನಾವು ಹೇಳ್ಬೋದು ಪೂರ್ತಿಯಾಗಿ ನಾವು ಭಾಗಿಯಾಗಿದ್ದೇವೆ ಅಂತ ಹೇಳ್ಬೋದು. ವಿ ಆರ್ ಕಮಿಟೆಡ್ ಟು ದ ಬಾಡಿ. ಅದು ಯಾವ ರೀತಿಯಾಗಿ ಸ್ನಾನ ಮಾಡುವಾಗ ಸ್ವಲ್ಪನೇ ನಾವು ಮುಖ ತೊಳ್ಕೊಂಡು ಅದು ಸ್ನಾನ ಅಲ್ಲ, ಕೈ ತೊಳ್ಕೊಂಡು ಸ್ನಾನ ಅಲ್ಲ, ಸಂಪೂರ್ಣವಾಗಿ ಆ ರೀತಿಯಾಗಿ ಕ್ರಿಸ್ತನ ದೇಹಕ್ಕೆ ಸಂಪೂರ್ಣವಾಗಿ ನಮ್ಮನ್ನು ದೀಕ್ಷಾ ಸ್ನಾನ ಅಥವಾ ಮುಳುಗಿ ಹೋಗುವಂಥದ್ದು, ಮಗ್ನರಾಗಿರುವಂಥದ್ದು ಏನಾಗ್ತದೆ, ಅದು ಕ್ರಿಸ್ತನ ದೇಹದಲ್ಲಿ ಐಕ್ಯತೆಯನ್ನು ತರ್ತದೆ. That's the secret. Baptized into his body. 7ನೇದಾಗಿ 1 ಕೊರಿಂಥ 12ನೇ ಅಧ್ಯಾಯದ ಅದೇ 13ನೇ ವಚನದಲ್ಲಿ ಇನ್ನೊಂದು ಮಾತು ಕೂಡ ಹೇಳಲಾಗಿದೆ. ಅದೇನಂತ ಹೇಳಿದರೆ, ನಮ್ಮೆಲ್ಲರಿಗೂ, ಅಂದರೆ ಯಾರ್ಯಾರು ಸಭೆಗೆ ಭಾಗಿಯಾಗಿದ್ದಾರೆ, ಯಹೂದ್ಯರಾಗಲಿ, ಗ್ರೀಕರಾಗಲಿ, ದಾಸರಾಗಲಿ, ಸ್ವತಂತ್ರರಾಗಲಿ, ಹೆಣ್ಣಾಗಲಿ, ಗಂಡಾಗಲಿ, ಚಿಕ್ಕವರಾಗಲಿ, ದೊಡ್ಡವರಾಗಲಿ, ವಿದ್ಯಾವಂತರಾಗಲಿ, ಅವಿದ್ಯಾವಂತರಾಗಲಿ, ಬಲ್ಲವರಾಗಲಿ, ಯಾರೇ ಆಗಲಿ, ನಮ್ಮೆಲ್ಲರಿಗೂ ಒಬ್ಬನೇ ಆತ್ಮನು ಪಾನವಾಗಿ ಕೊಡಲಾಗಿದೆ. ಹೌದು, ದೇವರಾತ್ಮನು ಪಾನವಾಗಿ ಅಂತ ಹೇಳುವಾಗ ನಮಗೇನಾಗ್ತದೆ, ಪಾನ ಅಂತ ಹೇಳುವಾಗ ಒಂದು ಗ್ಲಾಸ್ ನೀರು ಕುಡಿಯೋದ್ರ ಬಗ್ಗೆ ನಾವು ತಗೊಳ್ಳೋಣ. ನೀರು ಉದಾಹರಣೆಗೆ ಆ ಕಾಲದಲ್ಲಿ ನೀರು ಬಾವಿಯಲ್ಲಿರುವಂಥದ್ದು, ಅಥವಾ ನದಿಯಲ್ಲಿ ನೀರು, ಬಾವಿಯಲ್ಲಿ ನೀರು, ನೀರಿನ ಒರತೆ, ನೀರಿನ ಬುಗ್ಗೆ,
ಆನಂತರ ಆ ನೀರು ಮನೆಗೆ ಬರ್ತದೆ, ಮನೆಗೆ ತರ್ತೀವಿ. ಆನಂತರ ಆ ನೀರು ಒಂದು ಪಾತ್ರೆಯಲ್ಲಿ, ದೊಡ್ಡ ಪಾತ್ರೆಯಲ್ಲಿ, ಆನಂತರ ನೀರನ್ನು ಒಂದು ಗ್ಲಾಸ್ನಲ್ಲಿ ನಾವು ತಗೊಳ್ತೀವಿ, ಒಂದು ಲೋಟದಲ್ಲಿ ತಗೊಂಡು ಆ ನೀರನ್ನು ಕುಡಿಯುವಾಗ ಆ ಒರತೆಯಾಗಿ ಬುಗ್ಗೆಯಾಗಿ ಬಾವಿಯಲ್ಲಿ ಇದ್ದಂಥ ನೀರು ಈಗ ನನ್ನಲ್ಲಿ ಭಾಗಿ. ಅದೇ ರೀತಿಯಾಗಿ ಮಹಾದೇವರು ಪವಿತ್ರಾತ್ಮನು, ಸಾಗರ ಪವಿತ್ರಾತ್ಮನು, ಆತನು ನನ್ನಲ್ಲಿ ಬರುವಂಥದ್ರ ಬಗ್ಗೆ ನಾವು ನೋಡ್ತೀವಿ ರೀ. 3ನೇ ವಚನ 12ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರಾತ್ಮನಿಂದ ಮಾತನಾಡುವಂಥದ್ದು. ಇಲ್ಲಿ ದೇವರಾತ್ಮನನ್ನು ನಾವು ಭಾಗಿಯಾಗುವಂಥದ್ದು. ಅದು ಏನು ಮಾಡ್ತದೆ? ಐಕ್ಯತೆಯ ಒಂದು 7ನೇ ರಹಸ್ಯ. 8ನೇ ರಹಸ್ಯ ಏನಂತ ಹೇಳಿದರೆ 18ನೇ ವಚನ, 1 ಕೊರಿಂಥ 12ನೇ ಅಧ್ಯಾಯದ 18ನೇ ವಚನದಲ್ಲಿ ದೇವರು ಅಂಗಗಳಲ್ಲಿ ಪ್ರತಿಯೊಂದನ್ನು ತನ್ನ ಇಷ್ಟದ ಪ್ರಕಾರ ದೇಹದಲ್ಲಿಟ್ಟಿದ್ದಾನೆ. ಈಗ ಉದಾಹರಣೆಗೆ ಒಂದು ಬೆರಳಿದೆ, ಈ ಬೆರಳನ್ನು ದೇವರು ಇಲ್ಲೆಲ್ಲೂ ಇಡಲಿಲ್ಲ, ಈ ಬೆರಳನ್ನು ಕಾಲಲ್ಲಿ ಇಡಲಿಲ್ಲ. ದೇವರು ಎಲ್ಲೆಲ್ಲಿ ಯಾವ್ಯಾವ ಅಂಗಗಳು ಇರಬೇಕು ಎಂಬುದನ್ನು ತನ್ನ ಇಷ್ಟದ ಪ್ರಕಾರ. ವಾವ್! ಅದೇ ರೀತಿಯಾಗಿ ಸಭೆಯಲ್ಲಿ ಕೆಲವರಿಗೆ ಬೇರೆ ಬೇರೆ ಕೆಲಸಗಳು, ಸೇವೆಗಳು ಇರ್ತದೆ. ದೇವರು ಯಾರ್ಯಾರನ್ನು ಯಾವ್ಯಾವ ಕೆಲಸ ಮಾಡಬೇಕಂತ ಇಟ್ಟಿದ್ದಾನೋ ಅದಕ್ಕೆ ನಾವು ಸಹಕಾರ ಮಾಡಿದರೆ ಐಕ್ಯತೆ. ವಾವ್! When we go according to the desire of God, setting in the body of Christ, unity is a possibility. ಹೌದು. 8ನೇದಾಗಿ ದೇವರ ಇಷ್ಟದ ಬಗ್ಗೆ ನಾವು ನೋಡಿದ್ವಿ. 1 ಕೊರಿಂಥ 12:18 ಮತ್ತು ಇನ್ನೊಂದು ವಿಷಯ 1 ಕೊರಿಂಥ 12 ಅದೇನಂತ ಹೇಳಿದರೆ ನಾವು ಭಾವಿಸುವಂಥದ್ದು. ಫೀಲ್ ದ ಫೀಲ್ ಅಂತ 9ನೇ ರಹಸ್ಯ. ಅಂದರೆ ಅದೇನಂತ ಹೇಳಿದ್ರೆ ಭಾವಾಸ್ಪದವಾಗಿ ಬಾಳುವುದು ಅಥವಾ ಭಾವನೆಯನ್ನು ಭಾವಿಸಿಕೊಳ್ಳುವುದು, ಅನಿಸುವಿಕೆಯನ್ನು ಅನಿಸಿಕೊಳ್ಳುವುದು, ಅಥವಾ ನೋವನ್ನು, ಒಂದು ಅಂಗಕ್ಕೆ ನೋವಾದರೆ 26ನೇ ವಚನ 1 ಕೊರಿಂಥ 12:26, ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಗಳಿಗೂ ನೋವಾಗುತ್ತದೆ. ಒಂದು ಅಂಗಕ್ಕೆ ಗೌರವ ಸಿಗ್ತದ, ಎಲ್ಲ ಅಂಗಕ್ಕೂ ಗೌರವ. ಹೌದು. ಆ ರೀತಿಯಾಗಿ ಇರುವಂಥದ್ದು ಏನಂದರೆ ಗುರುತಿಸಿಕೊಳ್ಳುವಿಕೆಯನ್ನು ಸೂಚಿಸ್ತದೆ. ಇಟ್ ಟಾಕ್ಸ್ ಅಬೌಟ್ ಐಡೆಂಟಿಫಿಕೇಶನ್. ಫೀಲ್ ದ ಫೀಲ್, ಭಾವನೆಯನ್ನು ಭಾವಿಸಿಕೊಳ್ಳುವುದು, ಭಾವಾಸ್ಪದವಾಗಿ ಭಾವಿಸಿಕೊಳ್ಳುವಂಥದ್ದು ಅಂತ ಹೇಳ್ಬಿಟ್ಟು. ಅಳುವವ್ರ ಸಂಗಡ ಅಳು, ನಗುವಂಥವ್ರ ಸಂಗಡ ನಗು ಅಂತ ಹೇಳಿದ ಹಾಗೆ ಅದು ಕೂಡ ಐಕ್ಯತೆಯ 9ನೇ ರಹಸ್ಯ. ಕೊನೆಯ ರಹಸ್ಯ ಏನಂತ ಹೇಳಿದರೆ 28ನೇ ವಚನದಲ್ಲಿ ನಾವು ನೋಡುವಾಗ ದೇವರು ತನ್ನ ಸಭೆಯಲ್ಲಿ 1ನೇದಾಗಿ ಅಪೊಸ್ತಲರು, 2ನೇದಾಗಿ ಪ್ರವಾದಿ, 3ನೇದು ಬೋಧಕರು, 4ನೇ ಈ ರೀತಿಯಾಗಿ ನೋಡುವಾಗ ನೇಮಿಸಿದ್ದಾನೆ. 28ನೇ ವಚನ ನೇಮಿಸಿದ್ದಾನೆ ಅಂತ ಕನಿಷ್ಠ 2 ಸರಿ ಬರ್ತದೆ. ಹಾಗಾದರೆ ದೇವರ ನೇಮಕ, ದೇವರ ಚಿತ್ತ, ತನ್ನ ಇಷ್ಟ ಪ್ರಕಾರ ಅಂತ 18ನೇ ವಚನದಲ್ಲಿ ನಾವು ನೋಡಿದ್ವಿ. 12:18 ತನ್ನ ಇಷ್ಟದ ಪ್ರಕಾರ ಅಷ್ಟೇ ಅಲ್ಲ, ತನ್ನ ನೇಮಕದ ಪ್ರಕಾರ ಅಥವಾ ನಿಯಮದ ಪ್ರಕಾರ, ಅಪಾಯಿಂಟ್ಮೆಂಟ್ ಪ್ರಕಾರ. ಹಾಗಾದರೆ ಅದು ಸ್ವಲ್ಪ ತನ್ನ ಒಂದು ಅಧಿಕಾರವನ್ನು ಸೂಚಿಸ್ತದೆ. ದೇವರ ಅಧಿಕಾರ, ದೇವರು ನೇಮಿಸಿದ್ದಾರೆ. ಆದ ಕಾರಣ ಆ ರೀತಿಯಾಗಿರುವಾಗ ನಾವೇನು ಮಾಡಬೇಕು? ಹೊಂದಿ ಹೋಗಬೇಕು, ಅಡ್ಜಸ್ಟ್ ಆಗಬೇಕು, ಅನುಕೂಲ ಆಗಬೇಕು, ಅಧೀನವಾಗಬೇಕು, ಒಪ್ಕೋಬೇಕು, ಸಹಕರಿಸಬೇಕು. ಆ ರೀತಿಯಾಗಿ ಒಂದು ಸಭೆಯಲ್ಲಿ ಒಂದು ಸಹಕರಣೆ, ಒಂದೊಂದು ಅಂಗಗಳು ಆ ರೀತಿಯಾಗಿ ದೇವರ ನೇಮದ ಪ್ರಕಾರವಾಗಿ ಸಹಕರಿಸುವುದಾದರೆ
ಐಕ್ಯತೆ ಅದು 10ನೇ ರಹಸ್ಯ. 1 ಕೊರಿಂಥ 12ನೇ ಅಧ್ಯಾಯದಿಂದ ನಾವು ಐಕ್ಯತೆಯ 10 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.